ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಒಂದು ಶೂಟ್ ಇತ್ತು, ಶೂಟ್ನ ಮುಗಿಸಿ ಇವಾಗ ವ್ಲಾಗ್ನ ಅದೇ ಡ್ರೆಸ್ಸಲ್ಲಿ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಮೇಕಪ್ ಮಾಡ್ಕೊಬಿಟ್ಟಿದ್ದೀನಿ, ಶೂಟ್ ಮಾಡಬೇಕಿತ್ತಲ್ವ, ಸೊ ಅದಕ್ಕೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಗೈಸ್, ಹೆಂಗೋ ಒಂದು ಮಾಡ್ಕೊಂಡಿದ್ದೀನಿ. ನಂಗೆ ಮೇಕಪ್ ಎಲ್ಲ ಅಷ್ಟೊಂದು ಮಾಡೋಕ್ಕೆ ಬರೋಲ್ಲ, ನನಗೆ ಗೊತ್ತಿರೋಂಗೆ ಹೆಂಗೋ ಸಿಂಪಲಾಗಿ ಮಾಡ್ಕೊಳ್ತೀನಿ. ಆ್ಯಂಡ್ ಇದರಲ್ಲೇ ಒಂದು ಟ್ರೆಂಡಿಂಗ್ ರೀಲ್ಸ್ ಇತ್ತು, ಸೊ ಅದನ್ನು ಮಾಡಬೇಕು ಅಂದ್ಕೊಂಡು ಯಾರು ರೆಡಿ ಆಗ್ತಾರೆ ಅನ್ನೋದೇ ಒಂದು ಬೇಜಾರು. ರೆಡಿ ಆಗೋಕ್ಕೆ ಬೇಜಾರು ನನಗೆ. ಇವತ್ತು ಹೆಂಗಿದ್ರು ರೆಡಿ ಆಗಿದ್ನಲ್ಲ, ಬೇಗ ಶೂಟೆಲ್ಲ ಬೇಗನೆ ಮುಗಿದು, ಹೊತ್ತಿ ಏನು ಟೈಮ್ ಏನು ತೊಗೊಳ್ಳಿಲ್ಲ. ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ, ಮಾಡಿ 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 ಒಂದು ಟೆಕ್ನಿಕ್ ಬಂದುಬಿಟ್ಟಿದೆ, ಯಾವ ರೀತಿ ಮಾಡೋದು, ಎಷ್ಟು ಬೇಗ ಮಾಡ್ಬೋದು, ಆ ಥರ ಬೇಗನೆ ಮುಗಿಸಿದ್ದೀನಿ. ಇವಾಗ ಊಟ ಮಾಡಬೇಕು. ಇವತ್ತು ನಮ್ಮನೆ ಏನು ಹುರಿದವರೆಕಾಳು ಸಾಂಬಾರು. ನನಗೆ ಮಾಡೋಕ್ಕೆ ಬರೋಲ್ಲ ಗೈಸ್, ಪ್ರಮೋದ್ ಅವರು ಹೆಲ್ಪ್ ಮಾಡಿದ್ರು, ಮಾಡಿದ್ದಾರೆ ಅವರೇ. ನಾನು ಸ್ವಲ್ಪ ಅದಕ್ಕೆ ಒಗ್ಗರಣೆ ಅದು ಇದು ಅಳ್ಳಾಡಿಸ್ದೆ ಅಷ್ಟೇ, ಏನೂ ಮಾಡಲಿಲ್ಲ. ಅಂದರೆ ಹುರಿದವರೆಕಾಳು ಸಾಂಬಾರು ಇಲ್ಲಿವರೆಗೂ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ, ಇವತ್ತು ಮಾಡಿದಾರಲ್ಲ, ನೆಕ್ಸ್ಟ್ ಟೈಮು ನಾನು ಬೇರೆ ಥರ ಟ್ರೈ ಮಾಡ್ತೀನಿ. ಇಬ್ಬರಲ್ಲಿ ಯಾರ್ದು ಚೆನ್ನಾಗಿ ಬಂದಿದೆ ಗೊತ್ತಾಗುತ್ತೆ. ಆ್ಯಂಡ್ 60K ಆಯ್ತಲ್ವ ನನ್ನ ಯೂಟ್ಯೂಬಲ್ಲಿ. ಸೊ ನಾನು ಏನು ಅನ್ಕೋತಾ ಇದ್ದೆ ಅಂದರೆ, ಮುಂಚೆ ಎಲ್ಲ ನಾನು ಅಷ್ಟೊಂದು ಶಾರ್ಟ್ಸ್ ವೀಡಿಯೋಸ್ನ ಹಾಕ್ತಿರ್ಲಿಲ್ಲ. ಒಂದಷ್ಟು ಜನ ರಿಕ್ವೆಸ್ಟ್ ಏನು ಬಂತು ಅಂದರೆ ಶಾರ್ಟ್ಸ್ ಹಾಕಿ ಅಂತ ಬಂತು. ಸರಿ ಆಯಿತು ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಗೈಸ್. ನಂದು ಯಾವುದೋ ಒಂದು ಶಾರ್ಟ್ಸ್ ವೀಡಿಯೋ 1.1 ಮಿಲಿಯನ್ ಓಡ್ತು. ಸೊ ಅದಾದ್ಮೇಲೆ ಫಾಲೋವರ್ಸು ಇನ್ಕ್ರೀಸ್ ಆದರು. ಶಾರ್ಟ್ಸಿಂದ ಫಾಲೋವರ್ಸ್ ತುಂಬಾ ಬೇಗ ಇನ್ಕ್ರೀಸ್ ಆಗ್ತಾರೆ, ಆದರೆ ಕೊಲಾಬ್ರೇಷನ್ಗಳು ಬರಲ್ಲ. ವ್ಯೂಸು ಅದು ಡೌನ್ ಆಗಿಬಿಟ್ರೆ ಕೊಲಾಬ್ರೇಷನ್ಗಳು ಫುಲ್ಲು ಬರೋದೇ ಇಲ್ಲ ಅಂದ್ಕೊಳ್ಳಿ, ಮುಗಿದು ನನ್ನ ಕತೆ ಅನ್ನಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಶಾರ್ಟ್ಸ್ ವೀಡಿಯೋಸ್ನ ಹಾಕ್ತಿರ್ಲಿಲ್ಲ. ಸೊ ಅದೊಂದು ವೀಡಿಯೋ ಕೈ ಹಿಡೀತು, ಅದಾದಮೇಲೆ ನಾನು 2 ಡೇಸ್ 3 ಡೇಸ್ಗೂ ಒಂದು ಶಾರ್ಟ್ಸ್ನ ಹಾಕ್ತಾಯಿದ್ದೀನಿ. ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಅದರಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಲಾಂಗ್ ವೀಡಿಯೋಸ್ಗೂ ವ್ಯೂಸ್ ಬರೋಲ್ಲ, ಶಾರ್ಟ್ಸ್ ಹಾಕ್ದಷ್ಟು ನಾನು ಡೈಲಿ ವ್ಲಾಗ್ ಮಾಡ್ತೀನಲ್ಲ, ಅದು ವ್ಯೂಸು ಡೌನ್ ಆಗಿಬಿಡುತ್ತೆ. ಸೊ ನೋಡೋಣ, 2 ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಯಾವ್ದು ಕೈ ಹಿಡಿಯುತ್ತೆ ಅದು ಕೈ ಹಿಡೀಲಿ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು 60K ಆಗಿದೆಯಲ್ಲ, ಅದು ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಪ್ರಮೋದ್ ಅವ್ರು ಅಂತಿದ್ದಾರೆ. ನಾನು ಅಪ್ಪು ಇಲ್ವಲ್ಲ, ಅವನು ಇದ್ದಿದ್ರೆ ಚೆನ್ನಾಗಿರೋದು, ಬೇಡ ಇವತ್ತು ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅವರು ಇಲ್ಲ ಇವತ್ತು ಮಾಡೋಣ ಅಂತ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಅದೇನಾ ರೀ, ಇವತ್ತಿನ ವ್ಲಾಗ್ 60K ಸೆಲೆಬ್ರೇಷನ್. ನಾನು ಬೇಡ ಅಂದ್ರೆ ಅವ್ರು ಬಿಡಲ್ಲ, ಅವ್ರ ಖುಷಿಗೆ ನಾವೇನಕ್ಕೆ ಅಡ್ಡಿ ಆಗಬೇಕಲ್ವಾ ಅಂದ್ಬಿಟ್ಟು ಫೈನಲಿ ಓಕೆ ಮಾಡಿ ಇವತ್ತು 60K ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಬಟ್ ಅಪ್ಪನೂ ಇರಬೇಕಿತ್ತು, ಸೊ ಬೇಜಾರಾಗ್ತಿದೆ. ಅವನು ನೆಕ್ಸ್ಟ್ ಅಪ್ಕಮ್ಮಿಂಗ್ ಬರ್ಡೇದು ಶಾಪಿಂಗ್ ವೀಡಿಯೋಸ್ಗೆಲ್ಲ ಅವನು ಇರ್ತಾನೆ. ನೋಡೋಣ ಇವತ್ತು ಹೆಂಗಾಗುತ್ತೆ 60K ಸೆಲೆಬ್ರೇಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡೋದಾದರೆ ನೀವು ಬಿಸಿಲು ಕಡಿಮೆ ಆಗುತ್ತಲ್ಲ, ಒಂದು 4-5 o'clockಲ್ಲಿ ಅವಾಗ ಮಾಡಿ. ಸೊ ಮೇಲ್ಗಡೆ ವೀಡಿಯೋ ಚೆನ್ನಾಗಿ ಬರುತ್ತೆ, ಹೊರಗಡೆನೇ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಸೊ ಇದನ್ನು ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ಈ ವಿಡಿಯೋನಲ್ಲಿ ಇರುತ್ತೆ. ಸೊ ಗೈಸ್ ಇವಾಗ ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನೋಡಿ, ಹುರಿದವರೆಕಾಳು ಸಾಂಬಾರು ಅಂತ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು. ಈ ಒಗ್ಗರಣೆ ಹಾಕಿದ್ದಿಲ್ಲ ನಾನು, ಹಾರಾಡ್ತಿದ್ದಲ್ಲ ಅವರು. ರೈಸ್ ಏನು ಇಷ್ಟು ರೈಸಲ್ಲಿ ಪೊಂಗಲ್ ತಿಂತಿದೀಯಾ? ಇಬ್ಬರಿಗೂ ಸೇರ್ ಹಾಕಿರೋದು ಅದು. ಓ ಇಲ್ಲಿದೆಯಾ? ಓಕೆ, ತಿನ್ನಿಸ್ಬಿಡು ಅಂದ್ರೆ ನೀನು. ಪೊಂಗಲ್ ಒಟ್ಟಿಗೆ ಹಾಕೋತಾ ಇದ್ದೀನಿ, ಒಟ್ಟಿಗೆ ಖಾಲಿ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆದ ಇವಾಗ ಬೋಂಡ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ ಅಂತಾರೆ ಜಾಸ್ತಿ, ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಬೋಂಡಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಏನೋ ಗೈಸ್, ನಾನು ಮಾಡೋ ಬೋಂಡ ಬಜ್ಜಿ ಅಂದರೆ
ಪ್ರಮೋದ್ ಅವ್ರಿಗೆ ಇಷ್ಟ ಆಗುತ್ತೆ. ಇನ್ನೊಂದು ಮಾಡ್ತೀನಿ ಗೈಸ್, ಮಂಗಳೂರು ಬೋಂಡ ಅಂತ ಸಕ್ಕತ್ತಾಗಿ ಮಾಡ್ತೀನಿ. ಅದಂತೂ ನಾನು ಫ್ಯಾನ್ಸ್ ಅದಕ್ಕೆ ಜಾಸ್ತಿ ನಮ್ಮ ಮನೇಲಿ ಅಲ್ವರಿ. ಚೆನ್ನಾಗಿರುತ್ತಾ ನಿಜ ಹೇಳು, ಕೊಡ್ತಾಳೆ ಅಂದ್ಬಿಟ್ಟು ಸುಳ್ಳು ಹೇಳ್ಬೇಡ. ಮಂಗಳೂರು ಬೋಂಡ ಚಟ್ನಿ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೆ ನಾನು ಅವಾಗ. ಈಗ ಅದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಮಾಡಬೇಕು ಇನ್ಮೇಲೆ ಕುಕ್ಕಿಂಗ್ಸ್. ಹೊರಗಡೆ ಹೆಂಗಿದ್ರು ತಿಂತಾಯಿಲ್ಲ, ಮನೇಲಿ ಯಾರು ಮಾಡೋಣ ಅಟ್ಲೀಸ್ಟ್. ಕಡಲೆ ಹಿಟ್ಟು ಸಾರು ಕತ್ತು ಆಯ್ ಕತ್ತು ಉರ್ಸಾಕ್ಬತ್ತೀನಿ. ಕತ್ತು ಅಂತ ತಗೊಡ್ತೀವಿ ಇಲ್ವಾ? ಏನು ತಂದು ಕೊಡ್ರಿ ಕಡಲೆ ಹಿಟ್ಟು ಹಾಕಿ ಹೇಳಕ್ಲಣ್ಣ ಮತ್ತೆ ಸಾಕ ಇನ್ನೂ ಬೇಕಾ? ಚೂರಾಕು ಸಾಕು. ಎಸ್, ಮೌಂಡದಿಟ್ಟು ಕಲಸಾಯ್ತು. ಏನು ಎಲೆ ಅಂಟ್ಕೊಬಿಟ್ಟೈತಿ, ಒಂದು ಎಲೆ ಅಂಟ್ಕೊಬಿಟ್ಟೈತಿ. ಇಲ್ಲಿ ಎಣ್ಣೆ ಕಾಯಿಗೆ ಇಟ್ಟಿದ್ದೀವಿ ಆ್ಯಂಡ್ ಕಾಫಿ ಹಾಲು. ಇನ್ನೊಂದು ಏನು ಅಂದರೆ ಗೈಸ್, ಇವತ್ತು ನಾವು ಫಸ್ಟ್ ಆಫ್ ಆಲ್ ಸೆಲೆಬ್ರೇಷನ್ ಮಾಡಲಿಲ್ಲ. ನಾಳೆ ಬೆಳಗ್ಗೆ ಮಾಡ್ಬಿಟ್ಟು ನಾಳೆನೇ ವೀಡಿಯೋ ಪೋಸ್ಟ್ ಮಾಡ್ತೀನಲ್ಲ ಅಂದ್ಬಿಟ್ಟು. ಬಿಕಾಸ್ ನಾನು ಏನು ಮಾಡ್ತಾಯಿದ್ದೆ ರೀ ಇವತ್ತು ಬೆಳಗ್ಗೆಯಿಂದ ಅಕ್ಕ ಬಿಸಿ. ಯಾಕೆ ಬಿಸಿ? ಒಂದು ಶೂಟ್ ಇತ್ತು, ಶೂಟ್ ಮುಗಿಸಿ ಇನ್ನೊಂದು ಶೂಟ್ ಆಲ್ರೆಡಿ ಮಾಡಿದ್ವಿ, ಅದು ವಾಯ್ಸ್ ಓವರ್ ಕೊಡಬೇಕಿತ್ತು, ಅದು ಮುಗಿಸಿ ಇನ್ನೊಂದು ಕೆಲಸ ಮುಗಿಸಿ ಬೆಳಗ್ಗೆಯಿಂದ ಬರೀ 3 ಫೋನಲ್ಲೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಗೊಂಬೆನೂ ಏನೂ ತೊಂದರೆ ಕೊಟ್ಟಿಲ್ಲ. ಅವಳು ಏನಂದ್ರೆ ಮಲ್ಗಿಸಿದ್ರೆ ಮಲ್ಕೋತಾಳೆ, ಅದಕ್ಕೋಸ್ಕರ. ಓಕೆ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಇವತ್ತೆಲ್ಲ ಮುಗೀತು, ಎಲ್ಲ ಮುಗಿಸಿ ನಾನು ಇವತ್ತೇ ಫಸ್ಟ್ ಅನ್ಸುತ್ತೆ ಅನ್ಕೊಂಡಿರೋದೆಲ್ಲ ಮುಗಿತು. ಇಲ್ಲ ನಾಳೆ ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ನಾಳೆ ಮಾಡ್ಕೊಬಿಡೋಣ, ಇದು ನಾಳೆ ಮಾಡ್ಕೊಬಿಡೋಣ ಅಂತ ಇದು ಮಾಡ್ತೀವಿ. ಮಂತ್ ಎಂಡ್ ಅಲ್ವಾ? ಮಂತ್ ಎಂಡ್ ಇರೋದ್ರಿಂದ ಅವ್ರಿಗೂ ಎಲ್ಲ ಬೇಗ ಬೇಕಿರುತ್ತೆ ವಿಡಿಯೋ. ಅದೊಂದು ಫ್ಲೋ ಮ್ಯಾಟ್ರಿಕ್ಸ್ ತುಂಬಾ ದಿನ ಆಗಿತ್ತು ವಿಡಿಯೋ ಶೂಟ್ ಮಾಡಿ, ಬಟ್ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಕಳಿಸ್ಬೇಕಿತ್ತು. ಅವ್ರದ್ದು ನಾಳೆನೇ ಡೆಡ್ಲೈನ್ ಇರೋದ್ರಿಂದ ಅವ್ರು ಇವತ್ತು ಬೇಕೇ ಬೇಕು ಅಂದರು. ಸೊ ಹಂಗಾಗಿ ಅದನ್ನು ವಿಡಿಯೋ ಕಳಿಸಿ ಅದು ಅಪ್ರೂವ್ನೂ ಆಗೋಯ್ತು ಆಲ್ರೆಡಿ. ಸೊ ಪೋಸ್ಟಿಂಗ್ ಯಾವಾಗ ಹೇಳ್ತಾರೆ ನೋಡ್ಬೇಕಾಗ್ತದೆ. ಅದು ಚೆನ್ನಾಗಿಲ್ಲ, ನಾನೇ ತೋರಿಸ್ತೀನಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಗೈಸ್ ಇವ್ರ ಹೆಸರು ಏನ್ಬಿಟ್ಟ ಕತ್ತು. ನಮ್ಮ ಮನೇಲಿ ಕರೆಂಟ್ ಇದ್ರೂ ಅಂತಿದ್ದೀನಿ. ನಮ್ಮ ಮನೆ ಟಿ ವಿ ಇದ್ರೂ ಧಾರಾವಾಹಿನ ಮೊಬೈಲಲ್ಲಿ ನೋಡ್ತಾರೆ. ಮುಗಿಯುತ್ತೆ, ಅದು ಹಾಫ್ ಅನ್ ಅವರ್ ಅಷ್ಟೊಂದು ನೀನು ಧಾರಾವಾಹಿನ ನೋಡ್ತೀಯನ್ನ? ಎಸ್ ಗೈಸ್, ನನಗೆ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೀನಿ. ಇದರಲ್ಲಿ ಒಂದು ವಿಡಿಯೋ ಮಾಡಬೇಕಿತ್ತು, ರೀಲ್ಸು. ಸೊ ಮಾಡಾಯಿತು, ಹಾಗೆ ಅದರಲ್ಲೇ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಇದರಲ್ಲೇ ಇದ್ದೀನಿ. ಸೊ ಕೇಕು ಫೈನಲಿ ತಂದ್ವಿ ಅಲ್ಲ. ಥ್ಯಾಂಕ್ ಯು. ಆ್ಯಂಡ್ 60K ಅಲ್ಲೂ ಹೋಗ್ಬಿಟ್ಟು ಅವರು 50K ಅಂತಲೇ ಹೇಳ್ತಾ ಇದ್ದಾರಂತೆ. ಅವರು ಅಲ್ಲಿ ಹೋದಾಗ ನೀವು ವೀಡಿಯೋಸ್ ಮಾಡ್ತೀರಲ್ವ, ನಾನು ನೋಡಿದ್ದೀನಿ ಅಂದ್ಕೊಂಡು ಕೇಕ್ ಶಾಪ್ ಅವರು ಕೇಳ್ತಾ ಇದ್ರಂತೆ. ಅಲ್ಲೂ ಹೋಗ್ಬಿಟ್ಟು 50K ಅಂತ ಹೇಳಿದ್ದಾರೆ ಇವರು. ಆಮೇಲೆ ಅಯ್ಯೋ 50K ಅಲ್ಲ 60K ಅಂದ್ಬಿಟ್ಟು ಹಾಕ್ಸಿದ್ದಾರೆ. ಆಲ್ಮೋಸ್ಟ್ ಇವಾಗ ಆಲ್ರೆಡಿ 60.3K ಆಗಿದೆ ನೋಡಿ ಗೈಸ್. ಯೂಟ್ಯೂಬ್ 60K ಫ್ಯಾಮಿಲಿ ಅಂತ ಹಾಕ್ಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಇದೇ ರೀತಿ ಸಪೋರ್ಟ್ ಮಾಡಿ. ಲವ್ ಯು ಗೈಸ್. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಒಂದು ನನ್ನ ಬಗ್ಗೆ ಇನ್ಫಾರ್ಮೇಷನ್ನ. ನೀವು ಟಮ್ಮಿನ ಹೇಗೆ ರೆಡ್ಯೂಸ್ ಮಾಡಿದ್ರಿ, ಹೆಂಗೆ ಸಣ್ಣ ಆದ್ರಿ, ಏನಾದರೂ ಯೂಸ್ ಮಾಡಿದ್ರಾ, ಬೆಲ್ಟ್ ಯೂಸ್ ಮಾಡಿದ್ರಾ ಅಂದ್ಕೊಂಡು. ಸೊ ಅದ್ರ ಬಗ್ಗೆ ಇವತ್ತು ಒಂಚೂರು ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಗೈಸ್. ಟಮ್ಮಿ ರೆಡ್ಯೂಸ್ಗಾಗಿರ್ಬೋದು ಅಥವಾ ಡೈಜೆಷನ್ ಏನಾದರೂ ಆಗ್ತಿಲ್ಲ ಅನ್ನೋದಕ್ಕಾಗಿರ್ಬೋದು, ಏನೇ ಹೆಲ್ತು ವೆಯ್ಟ್ ಲಾಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ಪರಿಹಾರ, MC ಮಿಲೆಟ್ಸ್. ಈ MC ಮಿಲೆಟ್ಸ್ ಬಂದು ನನ್ನ ಫ್ರೆಂಡ್ ಮಾಡ್ತಾ ಇರೋದು, ಚೈತ್ರ ಮನೀಶ್ ಅಂದ್ಬಿಟ್ಟು.
ಇವ್ರ ಕಡೆಯಿಂದ ನಾನು ತರಿಸ್ಕೊಂಡು 2 ಮಂತ್ಸಿಂದ ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ಸೊ ಇವತ್ತೊಂದು ಆರ್ಡರ್ ಮಾಡಿ ನಾನು ತರಿಸ್ಕೊಂಡೆ. ಜಸ್ಟ್ ಇವಾಗ ರಿಸೀವ್ ಆಯಿತು, ಅದಕ್ಕೆ ಹೇಳ್ಬೇಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಗೈಸ್ ಹೋಮ್ ಮೇಡ್ ಗೈಸ್, ಇದು ಯಾವುದೇ ರೀತಿ ಹೊರಗಡೆ ಅಂಗಡಿಲಾಗಿರ್ಬೋದು ಏನೂ ಇಲ್ಲ. ಇಲ್ಲಿ ನಾನು ಪಾಪಪ್ ಆಗ್ತಾಯಿದ್ದೀನಿ ನೋಡಿ. ಸೊ ಇದು ಅತ್ತೆ ಸೊಸೆ ಜಗಳ ಆಡುವಂಥ ಕಾಲದಲ್ಲಿ ಇಂಥ ಅತ್ತೆ ಸಿಕ್ಕಿರೋದು ನಿಜವಾಗ್ಲೂ ಅವರು ಚೈತ್ರ ಪುಣ್ಯ ಮಾಡಿದರು. ಅತ್ತೆ ಸೊಸೆ ಸೇರಿಕೊಂಡು ಮಾಡ್ತಾ ಇರುವಂಥ MC ಮಲ್ಟಿ ಮಿಲೆಟ್ಸ್ ಇದು. ಸೊ ತುಂಬಾ ಯೂಸ್ ಆಗುತ್ತೆ ಗೈಸ್, ನಿಜವಾಗ್ಲೂ ನೀವು ಟ್ರೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇದು ನೋಡೋಕ್ಕೆ ಒಂಥರ ಚೆಂದ, ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಹೆಂಗಿಲ್ಲಿ ಎಲ್ಲ ಥರ ಧಾನ್ಯನ ಹಾಕಿ ಮಾಡಿದ್ದಾರೆ. ಇಲ್ಲಿ ನಾನು ಪಾಪಪ್ಪಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ ನೋಡಿ. ಸೊ ಈ ರೀತಿ ಅವರು ಪ್ರಿಪೇರ್ ಮಾಡ್ತಾರೆ. ಸೊ ಪ್ಯೂರ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ಇದು ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಸಿಕ್ಕಿ ಮತ್ತೆ ಇದು ನಾನು 3ನೇ ಪ್ಯಾಕ್ ಏನೋ ತರಿಸ್ಕೊಂಡಿರೋದು. ಅಷ್ಟು ಫ್ಯಾನ್ ಆಗಿಬಿಟ್ಟಿದ್ದೀನಿ ಇದಕ್ಕೆ. ಸೊ ನಿಮಗೂ ಯಾರಿಗಾದ್ರೂ ಈ ಪೌಡರ್ ಬೇಕು ಅಂತ ಹೇಳಿದ್ರೆ ಸೊ ನನ್ನ ಫ್ರೆಂಡ್ ನಂಬರ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅವ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ, ನಂಬರ್ನ ಡಿಸ್ಪ್ಲೇನಲ್ಲೂ ಕೂಡ ಹಾಕಿರ್ತೀನಿ. ಸೊ ಹೋಗಿ ಬೈ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಅಲ್ಲೇ ನಾನು ಕೊಲಾಬ್ ಮಾಡಿರ್ತೀನಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಅವ್ರ ಅಕೌಂಟ್ಗೆ ಹೋಗಿ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಸಿಗುತ್ತೆ. ನನ್ನ ಹೆಸರು ಹೇಳಿದ್ರೆ ಇನ್ನೂ ಆಫರಲ್ಲಿ ಕೊಡ್ತಾರೆ ನೋಡಿ, ಚೈತ್ರ ಅವರು. ಚೈತ್ರ ಅಂದ್ಬಿಟ್ಟು ನೀವು ತುಂಬ ಸಲ ನೋಡಿದ್ದೀರ. ನಾನು ಪ್ರಮೋಷನ್ ಕೊಲಾಬ್ರೇಷನ್ಸ್ಗಳಿಗೆ ಹೋದಾಗ ಅವರು ನನ್ನ ಬಗ್ಗೆ ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಮಾತಾಡಿದರು. ನಾನು ಡೈಲಿ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಚೈತ್ರ ಯಾರು ಅಂದ್ಬಿಟ್ಟು. ಸೊ ಅವರೇ ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು. ಸೊ ಯಾವುದೇ ರೀತಿ ಮೋಸ ಇಲ್ಲ, ಆರಾಮಾಗಿ ತೊಗೋಬೋದು, ನಾನೇ ಗ್ಯಾರಂಟಿ. ಆ್ಯಂಡ್ ಈ ಮಕ್ಕಳು ಹೆತ್ತಾದ್ಮೇಲಂತೂ ನಮಗೆ ಫುಲ್ಲು ಬೊಜ್ಜು. ಏನು ಪ್ರೆಗ್ನೆಂಟಲ್ಲಿ ಹೆಂಗಿರ್ತೀವಿ ಹಾಗೆ ಇರುತ್ತೆ, ಹೊಟ್ಟೆ ಕರ್ಗೋದೇ ಇಲ್ಲ. ಸೊ ಇದನ್ನು ಯೂಸ್ ಮಾಡಿದ್ಮೇಲಂತೂ ತುಂಬ ಯೂಸ್ ಆಗಿದೆ ನನಗೆ. ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ಆ್ಯಂಡ್ ಇದು ಪ್ರೆಗ್ನೆನ್ಸಿದು ಟಮ್ಮಿ ಕೂಡ ರೆಡ್ಯೂಸ್ ಆಗಿದೆ. ಮತ್ತು ಸ್ಲಿಮ್ ಆಗಿದ್ದೀನಿ. ಸ್ಲಿಮ್ ಆಗಬೇಕು ಅನ್ನೋರು ಕೂಡ ಪ್ರಿಫರ್ ಮಾಡ್ಬೋದು, ಇದನ್ನ ತೊಂದರೆ ಇಲ್ಲ. ಮತ್ತೆ ಬಾಣಂತಿ ಟೈಮಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕಾಗಿರುತ್ತೆ, ಫೀಡ್ ಮಾಡ್ತಿರ್ತಾರೆ ಮಕ್ಕಳಿಗೆ. ಸೊ ಹಂಗಾಗಿ ಅವ್ರಿಗೆ ಎಕ್ಸ್ಟ್ರಾ ನ್ಯೂಟ್ರಿಷನ್ಸ್ ಎಲ್ಲ ಬೇಕು. ಸೊ ಹಂಗಾಗಿ ಇದರಲ್ಲಿ 40+ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ಬಾಣಂತಿಯರಿಗೆ ಅದು ಎಕ್ಸ್ಟ್ರಾ ಬೂಸ್ಟಪ್ ಆಗುತ್ತೆ. ವಿಟಮಿನ್ಸು, ಕ್ಯಾಲ್ಸಿಯಮ್ಸ್ ಏನೇನು ಬೇಕು ಎಲ್ಲ ಬಾಡಿಗೆ ಸೇರುತ್ತೆ. ಹಾಗೆ ಮಕ್ಕಳಿಗೂ ಪೌಷ್ಟಿಕಾಂಶ ಸಿಗುತ್ತೆ. ಸೊ ಬೋತ್ ಪಾಪುಗೆ ಮತ್ತು ಇವ್ರಿಗೆ ಇಬ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಇದನ್ನು ತರಿಸ್ಕೊಳ್ಳಿ. ನಾನು ಪರ್ಸ್ನಲ್ ಆಗಿ ಇದನ್ನು ಹೇಳ್ತಿದ್ದೀನಿ, ಯಾಕಂದರೆ ನಾನೇ ಡೈಲಿ ಅವಳಿಗೆ ಅದನ್ನು ಕೊಡೋದ್ರಿಂದ ನಾನು ಹೇಳ್ತಿದ್ದೀನಿ ಅಷ್ಟೇ. ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಅಂದ್ಬಿಟ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಬನ್ನಿ. ನೀವೇ ನೋಡ್ತಾ ಇರ್ಬೋದು MC ಮಲ್ಟಿ ಮಿಲೆಟ್ಸ್. ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಮತ್ತು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ನಿಮಗೆ ರಿಚ್ ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಸಿಯಮ್ಸ್ ಎಲ್ಲ ಬಾಡಿಗೆ ಏನೇನು ಬೇಕು, ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಸಿಯಂ, ಐರನ್ ಎಲ್ಲನೂ ಇದರಲ್ಲಿ ಸಿಗುತ್ತೆ. ಮತ್ತು ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು, ಹೆಂಗೆ ಪ್ರಿಪೇರ್ ಮಾಡಿ ನೀವು ಕುಡಿಯೋದು ಅಂತ ಇದರಲ್ಲಿ ಹೇಳಿದ್ದಾರೆ. ಸೊ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಇದನ್ನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಪೌಡರ್ ಬಂದು ಈ ರೀತಿ ಬರುತ್ತೆ. ಆ ಸ್ಮೆಲ್ಗೆ ನಾನು ಫಿದಾ ಗೈಸ್. ಇದು ತರಿಸ್ದಾಗೆಲ್ಲ ನಾನು ಇದರ ಸ್ಮೆಲ್ಲೇ ನೋಡ್ತೀನಿ ಯಾವಾಗ್ಲೂ, ಅಷ್ಟು ಘಮ್ ಅನ್ನತ್ತೆ. ಸೊ ಇದರಲ್ಲಿ 2 ಸ್ಪೂನ್ನ ನಾನು ತೊಗೊಂಡು ಫಸ್ಟು ವಾಟರಲ್ಲಿ ನೀಟಾಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಏನಕ್ಕಂದರೆ ಬೇಯಿಸುವಾಗ ಗಂಟಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಇವಾಗ ನೀರು ಹಾಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಇವಾಗ ಪೇಸ್ಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅದಕ್ಕೆ ಹಾಕೊಂಡ್ಬಿಟ್ರೆ ನಿಮಗೆ ಗಂಟಾಗ್ಬಿಡುತ್ತೆ. ಸೊ ಇದು ನೀವು ಮಾಡ್ತೀನಿ, ನಾವು ಎಕ್ಸ್ಪೀರಿಯನ್ಸ್ ಇದ್ದೀವಿ ಅನ್ನೋದಾದರೆ ನೀವು ಹಂಗೆ ಮಾಡ್ಬೋದು. ಬಟ್ ನಮ್ಮ ಕೈಲಿ ಗಂಟಾಗ್ಬಿಡುತ್ತೆ ಅನ್ನೋ ಭಯಕ್ಕೆ ನಾವು ಈ ರೀತಿ ಮಾಡ್ಕೊಳ್ತೀವಿ. ಆಮೇಲೆ ಟೇಸ್ಟಿಗೆ ನಿಮಗೆ ಇದಕ್ಕೆ ಸಕ್ಕರೆ ಅಲ್ಲ, ಜಾಗ್ರಿ ಪೌಡರ್ ಹಾಕೋಬೋದು, ಇಲ್ಲಾಂದರೆ ಹನಿ, ಇಲ್ಲಾಂದರೆ ಸಾಲ್ಟ್ ಹಾಕೋಬೋದು. ನಾವು ಸಾಲ್ಟ್ ಯೂಶಲಿ ಪ್ರಿಫರ್ ಮಾಡ್ತೀವಿ. ನಾನು ಸ್ವೀಟ್ ಜಾಸ್ತಿ ಇವಾಗ ಇದು ಮಾಡ್ತಿಲ್ಲಲ್ಲ, ಅದಕ್ಕೆ ನಾವು ಸಾಲ್ಟ್ನ ಹಾಕೊಳ್ಳೋಣ, ಬನ್ನಿ. ಇದಕ್ಕೆ ಹಾಕ್ಕೊಡಿ. ಇದನ್ನು ವಾಟರ್ ಜೊತೆನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು, ಇಲ್ಲ ಮಿಲ್ಕ್ ಜೊತೆನೂ ಮಿಕ್ಸ್ ಮಾಡ್ಬೋದು. ನಾವು ಯೂಶಲಿ ಮಿಲ್ಕಲ್ಲಿ ಪ್ರಿಫರ್ ಮಾಡ್ತೀವಿ ನಾನು. ಗೈಸ್, ನಮ್ಮ ಪ್ರಮೋದ್ ಅವ್ರು ನೋಡಿ
ಬೇಗ ಮಾಡಿಕೊಡಿ ಅಂದರೆ ಸಣ್ಣ ಕುಡಿತಾ ಇದ್ದಾರೆ. ಹಂಗೆ ಚೆನ್ನಾಗಿದೆ, ಹಂಗೆ ಚೆನ್ನಾಗಿದೆ. ಚಿನ್ನ ಕುಡಿ, ಹಿಂಗೆ ನೋಡಿ. ಚೆನ್ನಾಗಿದೆ. ನನಗೆ ಅದು ಬಾಯ್ಲ್ ಮಾಡೋದಕ್ಕಿಂತ ಹಂಗೇನೆ ಆರಾಮಾಗಿ ಚೆನ್ನಾಗಿದೆ, ಕುಡಿಬೋದು ಹಂಗೆ. ಚೆನ್ನಾಗಿದೆಯಾ? ಹಂಗೆ ನೋಡಿ, ಇವಾಗ ಹಾಲು ಬಿಸಿ ಆಗಿದೆ. ಸೊ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಬಿಡೋಣ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀವಿ. ತಿರುಗಬೇಕು ಚಿನ್ನಿ. ಬಂದೆ. ಇನ್ನು ಬರಸಲ್ಲ ಗಟ್ಟಾಗ್ಬಿಡುತ್ತೆ. ಗಮ್ ಅಂತ ಇದ್ದಾವೆ. ಒಂದು 5 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೊಂಡು ಸಾಕು. ಸ್ವಲ್ಪ ಥಿಕ್ನೆಸ್ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಸೊ 5 ಮಿನಿಟ್ಸ್ ನಾನು ಇದನ್ನು ಇದು ಮಾಡಿದ್ದೆ, ಬಾಯ್ಲ್ ಮಾಡಿದ್ದೆ. ಸೊ ಇವಾಗ ಆರಾಮಾಗಿ ಇದನ್ನು ಕುಡಿಬೋದು. ರೆಡಿ ಟು ಡ್ರಿಂಕ್. ಹಿಂಗೆ 2 ಲೋಟ ಕೊಟ್ಬಿಟ್ರೆ ಗೈಸ್ ಡೈಲಿ ಚೆನ್ನಾಗಿ ಕುಡಿದು ಬಿಡ್ತೀನಿ. ಸೊ ನಮ್ಮ ಮನೇಲಿ ಏನಾದ್ರು ಊಟ ಏನಾರು ಸ್ಕಿಪ್ ಆಯಿತು, ಮಧ್ಯಾಹ್ನದ ಏನಾರು ಇವಳು ಮಾಡೋಕ್ಕಾಗಲಿಲ್ಲ, ಇಲ್ಲ ಸಂಜೆ ಏನಾದ್ರು ಮಾಡೋಕ್ಕಾಗಲಿಲ್ಲ ಅಂತಂದಾಗ ಈ ಥರದ್ದು 2 ಲೋಟ ಕೊಟ್ಬಿಡ್ತೀನಿ. ಆರಾಮಾಗಿ ಕುಡ್ಕೊಂಡು ಅವಳು ಬ್ಯಾಲೆನ್ಸ್ ಆಗ್ತಾಳೆ. ಯು ಮಸ್ಟ್ ಟ್ರೈ ಗೈಸ್, ತುಂಬ ಚೆನ್ನಾಗಿದೆ. ಬಿಸಿ ತಿಂತಾ ಇದ್ರೆ ನೋಡಿ ಮಾತಾಡೋಕ್ಕಾಗ್ತಾಯಿಲ್ಲ, ಸ್ವರ್ಗ. ತುಂಬ ಚೆನ್ನಾಗಿದೆ, ಜೆನ್ಯೂನ್ ರಿವ್ಯೂಸ್ ಇದು. ಕೇಕ್ ನೋಡಿ ಗೈಸ್, ಚೆನ್ನಾಗಿದಲ್ಲ ಗೈಸ್. ಫೈನಲಿ 60K ಆಯಿತು. ಇನ್ನೊಂದು 40K ಆಗಿಬಿಟ್ರೆ ದಡಮ್ ಅಂತ 1 ಲ್ಯಾಕ್ ಆಗಿಬಿಡುತ್ತೆ ಗೈಸ್. ನಮ್ಮ ಪ್ರಮೋದ್ ಅವ್ರಿಗೆ ರೆಡಿ ಆಗೋ ಕಷ್ಟ ಗೈಸ್. ಅಯ್ಯೋ, ಹ್ಯಾಪಿ 60K ಫ್ಯಾಮಿಲಿ. ಮ್ಯಾಚ್ ಚಿನ್ನಿ ನೋಡು, ಕರೆಕ್ಟಾಗಿ ಚೆನ್ನಾಗಿ ಕಾಣ್ತಿದ್ದೀನ. ಇಲ್ಲೆಲ್ಲ ನೋಡಿ ಗೈಸ್, ಗೋಡಂಬಿ, ಬಟರ್ ಸ್ಕಾಚ್ ಎಲ್ಲ ಹಾಕಿದ್ದಾರೆ. ನಂಗೆ ಬಟರ್ ಸ್ಕಾಚ್ ಇಷ್ಟ ಇಲ್ಲ ಅಂದರೂ ಪ್ರಮೋದವ್ರು ಅದೇ ತರ್ತಾರೆ. ಚಿನ್ನಿ ಬಟರ್ ಸ್ಕಾಚ್ ಚಿನ್ನಿ ನನಗೆ ಇಷ್ಟ ಅಂತ ತಂದಿರೋದು. ಹಾಂ ನೋಡಿ, ನನ್ನ ಲೇಯರ್ ತೆಗೆದುಬಿಟ್ಟು ತಿಂತೀನಿ. ಕಟ್ ಮಾಡೋಕ್ಕೆ ಬೇಜಾರಾಗ್ತಿದೆ, ಫುಲ್ ಹಾಕ್ಬಿಡಿದ ನಾನು. ಕಟ್ ಮಾಡಿ. ನನ್ನ ಉಪ್ಪು ಇಲ್ಲ, ಮಿಸ್ಸಿಂಗು. ಸೊಪ್ಪು ಇದ್ದಿದ್ರೆ ಅಟ್ಲೀಸ್ಟ್ 1 kg ತರ್ಬೋದಿತ್ತು. ಅಪ್ಪು ಇಲ್ಲಲ್ಲ, ಕೇಕ್ ತಿನ್ನೋರು ಯಾರೂ ಇಲ್ಲ ಮನೇಲಿ. ಇದು ಪೇಸ್ಟ್ರಿ ಥರನೇ ಇದೆ, ಅದು ನಾರ್ಮಲ್ ಕೇಕ್. ಕಂಗ್ರ್ಯಾಚುಲೇಷನ್ಸ್, ಬೇಗ ಆಗಲಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಇಂಥ ಗಂಡ ಇಲ್ಲ ಹೋಗಿದ್ರೆ ಇಷ್ಟು ದಿನ ಇಷ್ಟು ಸಬ್ಸ್ಕ್ರೈಬರ್ಸು, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫಾಲೋವರ್ಸು, ಇವತ್ತಿನ ದಿನ ಇಷ್ಟು ಬೆಳೆದಿದ್ದೀನಿ, ಇಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವು. ನೆಕ್ಸ್ಟು ನನ್ನ ಹಸ್ಬೆಂಡು. ಮುಂಚೆ ಬೇಡ 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 ವಿಡಿಯೋ ಮಾಡೋದು ಅಂತ ಅಂತಿದ್ರು. ಸೊ ಇವಾಗ ಅವರೇ ಸಪೋರ್ಟ್ ಮಾಡ್ತಾರೆ. ಮಾಡು, ಏನಾದ್ರು ಮಾಡು 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 ಅಂದ್ಬಿಟ್ಟು ಎಂಕರೇಜ್ ಮಾಡ್ತಾಯಿರ್ತಾರೆ ನನಗೆ. ಥ್ಯಾಂಕ್ ಯು ಚಿನ್ನಿ. ನಾವು ಫಸ್ಟ್ ಆಫ್ ಆಲ್ ನಾವು ವಿಡಿಯೋದಲ್ಲಿ ಕಿಸ್ ಕೊಡಲ್ಲ, ಅದೇನೋ ಇವ್ರು ಕಂಫರ್ಟಬಲ್ ಇರಲ್ಲ. ಚೂರು ಹಿಂದೆ ಅಲ್ಲಿ ಕಟ್ಟಾಗುತ್ತಲ್ಲ ನಿಂದು ಈ ಥರ. ಇವಾಗೇನೋ ಕೊಡ್ತಾಯಿದ್ರೆ ಖುಷಿಯಾಗುತ್ತೆ. ಆ್ಯಂಡ್ ಇಷ್ಟೇ ಸೆಲೆಬ್ರೇಷನ್ ನಾನು ಅಂದ್ಕೊಂಡೆ ಮೇಲೋಗಿ ಮಾಡೋಣ ಅಂದ್ಬಿಟ್ಟು. ಸೊ ನೆನ್ನೆ ನಾನು ಬ್ಯುಸಿ ಇದ್ದೆ. ಸೊ ಈ ಬಿಸಿಲಲ್ಲಿ ಮೇಲ್ಗಡೆ ಹೋಗ್ಬೇಕು ಅಂತಂದರೆ ನಿನ್ನೆ ಈವ್ನಿಂಗ್ ಹೋಗ್ಬೋದಿತ್ತು. ಬಟ್ ಇವಾಗ ಪಾಪು ಮಲಗಿದ್ದಾಳೆ, ಅವಳಿಗೂ ಕಿರಿಕಿರಿ ಆಗುತ್ತೆ ಮೇಲ್ಗಡೆ ಎಲ್ಲ ಕರ್ಕೊಂಡು ಹೋದ್ರೆ. ಅದಕ್ಕೇನೆ ಇಲ್ಲ ಸಿಂಪಲ್ ಆಗಿ ಮುಗಿಸೋಣ ಅಂದ್ಬಿಟ್ಟು. ಯಾಕಂದರೆ ನಮಗೆ ನಾವು ಫಸ್ಟೇ ಲಾಸ್ಟ್ ಮಂತ್ ಹೇಳಿದೆ ನಾನು, ನಮಗೆ 24 hours ಸಾಕಾಗ್ತಾ ಇಲ್ಲ ಡೈಲಿ. ಸೊ ಇನ್ನೂ ಜಾಸ್ತಿ ಇದ್ದಿದ್ರೆ ಹೆಲ್ಪ್ ಆಗ್ತಿತ್ತು ಅಂತ. ಯಾಕಂದರೆ ಮಾರ್ನಿಂಗ್ ಎದ್ದಾಗಿಂದ ಮಲ್ಕೊಳ್ಳೋ ತನಕನೂ ಬರೀ ಅದು ಇದು ಕೆಲಸ ಇದ್ದೇ ಇರುತ್ತೆ.
ಪಾಪು ಮತ್ತು ನಮ್ಮದು ಇವ್ರದ್ದು ಕೊಲಾಬ್ರೇಷನ್ಸು ಮತ್ತು ಪ್ರಮೋಷನ್ಸು ಇವಾಗ ಒಂದು ವಿಡಿಯೋ ಶುರು ಮಾಡಿದ್ದೀನಿ, ಎಲ್ಲರಿಗೂ ಯೂಸ್ ಆಗೋಂಥದ್ದು. ಸೊ ಅದನ್ನು ಬೇರೆ ಮಾಡಬೇಕು. ಮತ್ತು ಡೈಲಿ ವ್ಲಾಗ್ ಬೇರೆ ಶುರು ಮಾಡ್ಬಿಟ್ಟಿದ್ದೀವಿ. ಫಸ್ಟ್ ಈ ಮಂತಲ್ಲಿ ಒಂದಿನ ಬಿಟ್ಟು ಒಂದಿನ ಹಾಕ್ತಿದ್ವಿ, ಅವಾಗ ಸ್ವಲ್ಪ ಟೈಮ್ ಸಿಗ್ತಿತ್ತು. ಮತ್ತು ನನ್ನ ವರ್ಕ್ ಮಾಡ್ಕೋಬೇಕು, ಆಫೀಸ್ ವರ್ಕು, ಮತ್ತು ಒಂದಷ್ಟು ನಾನು ಕ್ಲೈಂಟ್ ಮೀಟಿಂಗ್ ಇರುತ್ತೆ, ಇಲ್ಲ ಅಂತಂದರೆ ನಾನು ನಮ್ಮ ವರ್ಕರ್ಸ್ಗಳಿಗೆ ಇದು ವರ್ಕ್ ಅಸೈನ್ ಮಾಡೋದು ಅದೆಲ್ಲ ಇರುತ್ತೆ. ಮತ್ತು ಇವಳು ವರ್ಕು ಅದು ಇದು ಎಲ್ಲ ನಮಗೆ ಸಾಕಾಗ್ತಾನೆ ಇಲ್ಲ. ನೈಟ್ ಮಲ್ಕೊಳ್ಳೋದೇ ನಾವು ಆಲ್ಮೋಸ್ಟ್ 2 o'clock ಆಗ್ಬಿಡ್ತಿದೆ. ಸೊ ಇವಾಗ ನೆನೆನೂ ಅಷ್ಟೇ 2 o'clock ಮಲ್ಕೊಂಡ್ವಿ, ಬೆಳಿಗ್ಗೆ ಎದ್ದೊಳಗೆ ಸ್ವಲ್ಪ ಲೇಟ್ ಆಗ್ತಿದೆ. ಅದು ಬಿಟ್ಟರೆ 2 o'clock ತನಕ ಬರೀ ಕೆಲಸನೇ ಅದು ಇದು ಅಂತ ಆಗುತ್ತೆ. ಸೊ ಇವಾಗ ಆಲ್ರೆಡಿ ಟೈಮು 2 ಗಂಟೆ, 2 o'clock ಇನ್ನು ಮತ್ತೆ 4 ಗಂಟೆ ಅಷ್ಟು ನಾನು ವಿಡಿಯೋ ಪೋಸ್ಟ್ ಮಾಡಬೇಕು. ಊಟ ಮಾಡಬೇಕು, ಮಧ್ಯದಲ್ಲಿ ಈ ವಿಡಿಯೋ ಒಂದು ಎಡಿಟಿಂಗ್ ಬಂದಿದೆ, ಅದನ್ನು ಮಾಡಬೇಕು. ಸೊ ಆ ಬ್ಯುಸಿಗೆ ಕಾರಣ ನನ್ನ ಹಸ್ಬೆಂಡ್ ಸಪೋರ್ಟ್, ಅವ್ರು ಹೆಲ್ಪ್ ಮಾಡ್ತಾರೆ ನನಗೆ ಎಲ್ಲದರಲ್ಲೂ. ಸೊ ಖುಷಿಯಾಗಿದೆ ಗೈಸ್, ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇದೇ ರೀತಿ ನಿಮ್ಮನೆ ಮಗಳನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಗೈಸ್. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಆ್ಯಂಡ್ ಯೂಸ್ಫುಲ್ ಆಗಿದೆ ನಿಮಗೆ ಇದು ವಿಡಿಯೋ ಅಂತ ಭಾವಿಸ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚೈತ್ರ ಅವ್ರ ಅಕೌಂಟ್ ಮತ್ತು ನಂಬರ್ ಕೂಡ ಹಾಕಿರ್ತೀನಿ. ಸೊ ಮಲ್ಟಿ ಮಿಲೆಟ್ಸ್ನ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನೊಂದು ಫುಲ್ ಜೋಶಲ್ಲಿ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಫುಲ್ ಖುಷಿಯಾಗೋಗಿದ್ದೀನಿ, 60K ಇಷ್ಟು ಬೇಗ ಆಯ್ತಲ್ಲ ಅಂದ್ಬಿಟ್ಟು. ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.